ಸುಮಾರು ಸ್ಕ್ಯಾಮ್ಸ್ ನಡೀತಾ ಇವಾಗ ಮೇಯ್ನು ಈ ಆನ್ಲೈನಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಗೂಡ್ಸ್ ಮೇಲೆ ಬಂದ್ಬಿಟ್ಟು ಸ್ಕ್ಯಾಮ್ಸ್ ನಡೆಯುತ್ತೆ. ಅದರಿಂದ ಆಚೆ ಬರೋಕ್ಕೆ ಮತ್ತು ಅದಕ್ಕೆ ಏನಾದ್ರು ಒಂದು ಕಾನೂನು ಇದ್ದರೆ ಸೊ ವ್ಯೂವರ್ಸ್ಗೆಲ್ಲರಿಗೂ ಸ್ವಲ್ಪ ಬೆನಿಫಿಟ್ ಆಗಿರುತ್ತೆ ಮ್ಯಾಮ್. ಎಸ್, ಖಂಡಿತ. ಈಗ ನಾವು ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಆನ್ಲೈನಲ್ಲೇ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಆ್ಯಪ್ಸ್ ಇರ್ಬೋದು ಅಥವಾ ಪೋರ್ಟಲ್ಸ್ ಇರ್ಬೋದು, ಅದರಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಲೈಕ್ ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಇದೆಲ್ಲ. ಸೊ ಇದು ಹೇಗಾಗುತ್ತೆ ಅಂದರೆ, ನೀವು ಮುಖತಃ ಅದನ್ನು ನೋಡಿದ ಕೂಡಲೇ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗೋದಿಲ್ಲ. ಒಂದೆರಡು ದಿವಸ ಹೋಗಬೇಕು ಅದು ಕೆಲಸ ಮಾಡಿ, ನಮಗೆ ಅದನ್ನು ಯೂಸ್ ಮಾಡಿದ ನಂತರನೇ ಗೊತ್ತಾಗುವಂಥದ್ದು. ಸೊ ಇದರಲ್ಲಿ ಕೂಡ ನಮಗೆ ಕಾನೂನಲ್ಲಿ ಅವಕಾಶ ಇದೆ, ಇದಕ್ಕೆ ಒಂದು ಎನಾಕ್ಟ್ಮೆಂಟ್ ಇದೆ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹೇಗಾಗುತ್ತೆ ಅಂತ ಹೇಳಿದರೆ, ನೀವು ಪರ್ಚೇಸ್ ಮಾಡಿರುವಂತಹ ಕಮಾಡಿಟಿಯಲ್ಲಿ ಏನಾದ್ರು ಡಿಫೆಕ್ಟ್ಸ್ ಇದ್ದರೆ ಅದನ್ನು ಕಂಪ್ನಿಗೆ ನೀವು ಇನ್ಫಾರ್ಮ್ ಮಾಡಬೇಕು. ಇದರಲ್ಲಿ ಎರಡು ಮುಖ್ಯವಾದ ವಿಚಾರ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಿಮ್ಮ ಹತ್ರ ಬಿಲ್ ಇರಬೇಕು, ಬಿಲ್ ಕಳ್ಕೊಳ್ಳಿಕ್ಕಿಲ್ಲ. ಅದೇ ರೀತಿ ಅದು ಆನ್ಲೈನಲ್ಲಿ ಅವರು ನಿಮಗೆ ತಲುಪಿಸಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಏನು ಬಿಲ್ ಅಥವಾ ಏನು ಕಳಿಸಿರ್ತಾರಲ್ಲ ಇನ್ವಾಯ್ಸಸ್ ಎಲ್ಲ, ಅದನ್ನೆಲ್ಲ ನೀವು ಇಟ್ಕೊಳ್ಬೇಕಾಗತ್ತೆ. ಇದೆಲ್ಲನ ಅಪ್ಲೈ ಮಾಡಿ ನೀವು ಕನ್ಸ್ಯೂಮರ್ ಫೋರಮಿಗೆ, ಡಿಸ್ಟ್ರಿಕ್ಟಲ್ಲಿ ಕನ್ಸ್ಯೂಮರ್ ಫೋರಮ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅಪ್ರೋಚ್ ಮಾಡಿದರೆ ನಿಮಗೆ ಬೇಕಾಗಿರುವಂತಹ ಪರಿಹಾರ ಅಲ್ಲಿ ಸಿಗುತ್ತೆ. ಸೊ ಇದಷ್ಟೇ ಅಲ್ಲದೆ, ಈಗ ಹೊಸತಾಗಿ ಬಂದಿರುವಂಥದ್ದು ಏನಂತ ಹೇಳಿದರೆ, ಪ್ರತಿ ಆ್ಯಪಲ್ಲಿ ಅವರಿಗೆ ಒಂದು ರಿಟ್ರಿಸಲ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ಅಂದರೆ ಕೋರ್ಟಿಗೆ ಹೋಗಬೇಕಂತಿಲ್ಲ ಅಥವಾ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂಡರಲ್ಲಿ ಕೂಡ ನೀವು ಫೈಲ್ ಮಾಡಬೇಕಂತಿಲ್ಲ. ರೆಡ್ರಿಸಲ್ ಅವರದ್ದೇ ಅಂಡರಲ್ಲಿ ಇರುತ್ತೆ. ಸೊ ಇದರಲ್ಲಿ ಹೇಗೆ ಅಂದರೆ, ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಕೂಡ ಕಾನೂನಲ್ಲಿ ಸರ್ಟಿಫಿಕೇಷನ್ಸ್ ಇದೆ, ಅಥವಾ ಇದು ಕಾನೂನಿನ ಪ್ರಕಾರ ಅಕ್ಸೆಪ್ಟ್ ಆಗಿರುವಂತಹ ಪದ್ಧತಿ. ಏನಂತ ಹೇಳಿದರೆ, ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಥ್ರೂ ADR ಅಂತ. ADR ಅಂದರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ಸ್ ಅಂತ. ಇದರಲ್ಲಿ ಮೀಡಿಯೇಷನ್ ಇರ್ಬೋದು, ಕನ್ಸಿಲಿಯೇಷನ್ ಇರ್ಬೋದು, ಆರ್ಬಿಟ್ರೇಷನ್ ಇರ್ಬೋದು. ಈ ರೆಡ್ರಿಸಲ್ ಮೆಕ್ಯಾನಿಸಮ್ಸ್ ಥ್ರೂ ಇಂಥ ಕೇಸ್ಗಳನ್ನು ರಿಸಾಲ್ವ್ ಮಾಡಲಿಕ್ಕಾಗತ್ತೆ. ಇದು ಹೆಚ್ಚಾಗಿ ಇವತ್ತಿನ ದಿನಗಳಲ್ಲಿ ಎಲ್ಲ ಕಾಮರ್ಸ್ ಪೋರ್ಟಲ್ಸ್ ಏನಿದೆ ಅಥವಾ ಆ್ಯಪ್ಸ್ ಏನಿದೆ, ಅವರು ಇದನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಿಮಗೆ ತುಂಬ ಸುಲಭದಲ್ಲಿ ನಿಮ್ಮದು ನಿಜವಾಗ್ಲೂ ಜೆನ್ಯೂನ್ ಆಗಿ ನಿಮ್ಮ ಪ್ರಾಡಕ್ಟ್ ವರ್ಕ್ ಆಗ್ತಾ ಇಲ್ಲ ಅಥವಾ ಏನಾದರೂ ಅದರಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿದರೆ, ನಿಮಗೆ ಕಾನೂನು ಪ್ರಕಾರವಾಗಿ ಅದಕ್ಕೆ ಪರಿಹಾರವನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಸರ್. ಓಕೆ ಮ್ಯಾಮ್, ನೀವು ಕೊಟ್ಟಿರೋ ಈ ಆನ್ಲೈನ್ ಸ್ಕ್ಯಾಮ್ ಇನ್ಫಾರ್ಮೇಷನಲ್ಲಿ ನಮ್ಮ ವ್ಯೂವರ್ಸ್ಗೂ ಸುಮಾರು ಜನಕ್ಕೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್.